ಸಹಿತ ಆರಂಭ ಆದ ತಕ್ಷಣ ಒಂದಿಷ್ಟು ಮೂಳೆಗಳು ಸಿಕ್ಕಪ್ಪ ಅಂತಂದ್ರೆ ಇದು ಮತ್ತಷ್ಟು ಇನ್ನಷ್ಟು ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ನಮ್ಮ ಸೌಜನ್ಯ ಅಂತ ಹೇಳೋದಕ್ಕೂ ಸಹಿತ ನಾವು ಕೆಲವೊಮ್ಮೆ ಬೆದರುವಂಥ ಪ್ರಸಂಗ ಬರ್ತದೆ. ಯಾಕಂದ್ರೆ ಎಲ್ಲ ಇಂಜೆಕ್ಷನ್ ಅದಪ್ಪ ನಮಗೇನು ಕೋರ್ಟ್ನ ಆದೇಶ ಬರ್ತದೆ ಅಂತೇಳಿ. ಬಟ್ ಸತ್ಯ ಅದಕ್ಕೆ ದೊಡ್ಡದು ಹೇಳಲೇಬೇಕಾಗ್ತದೆ. ಆ ನೆಲೆಗಟ್ಟಿನಲ್ಲೇ ಸತ್ಯ ಹುಡುಗ ಕೆಲಸವನ್ನು ಮಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ ಜನ. ಮತ್ತು ಜನರಿಂದ ಎದ್ದಂಥ ಕೇಸದು ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರಿಂದಾಗಿ ಇಡೀ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಸುದ್ದಿಯಾಗಿ ಬೆಳೀತು ಅನ್ನೋ ಸಹಿತ ಅಷ್ಟೇ ಸತ್ಯದ. ಒಟ್ಟಾರೆಯಾಗಿ ಈ ಒಂದು SIT ಟೀಮ್ ಕಟ್ಟಿದ್ದು ಒಂದು ರೀತಿ ಸಮಾಧಾನ ನೆಮ್ಮದಿ ತರಿಸ್ಲಿಕ್ಕೆ ಮತ್ತು ನಿಧಾನಕ್ಕೆ ಅವ್ರಿಗೂ ಸಹಿತ ಆ ಎದುರಾಳಿಗಳಿಗೂ ಸಹಿತ ಚೇತರಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ಸಿಕ್ಕದ ಅನ್ನುವಂಥ ಮಾತಾಗ್ತದೆ. ಬಟ್ ಇದು ಸತ್ಯ ಹೊರಗೆ ಬರಬೇಕಾಗಿದೆ. ಆ ಕೆಲಸ ಸರ್ಕಾರ ಆದಷ್ಟು ಬೇಗನೆ ಮಾಡಿಸ್ಲಿ. SITಯಿಂದ ಅದು ರಿಸಲ್ಟ್ ಬರಲಿಕ್ಕೆ ಇರ್ತದಪ್ಪ ಅಂತಂದ್ರೆ ಇದರಿಂದ ಯಾರಿದ್ದಾರೆ ಅನ್ನೋಂಥ ಏನೋ ಒಂದಿಷ್ಟು ಮಾತಾಡೋ ಸಾಧ್ಯತೆ ಅಂತ ಹೇಳಿದ ಇವತ್ತಿನ ಒಂದು ಡೆವಲಪ್ಮೆಂಟ್ ನಿಮ್ಮ ಮುಂದೆ ಮಾತಾಡಿದ್ದೀನಿ. ಆಲ್ರೆಡಿ ಇದನ್ನೆಲ್ಲ ಮಾತಾಡಿ ಜೊತೆಗೆ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಹಿತಿಗಳು ಕಲೆ ಹಾಕೊಂಡು ಮತ್ತಷ್ಟು ಮುಂದಿನ ಎಪಿಸೋಡಲ್ಲಿ ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬೆಳ್ತಂಗಡಿ ಮತ್ತು ಮಂಗಳೂರು ಕಡೆ ನಡೆದಂಥ ಈ ಒಂದು ಮೂಮೆಂಟ್ ಯಾವ ರೂಪ ಪಡಿಬೋದು ಅನ್ನೋದು ಮತ್ತೊಂದು ವಿಚಾರ ಮಾಡ್ತಾ ನಿಮಗಿದು ಲೈಕ್ ಆಗ್ಬೋದಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಚಿತ್ರನದು ಸತ್ಯದ ಕೈಗೆ ನಡಿ. ವಂದನೆಗಳು.